ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ ಮಾಡೆಲ್ ಕ್ವಶನ್ ಪೇಪರಿಂದ ಪ್ರಶ್ನೋತ್ತರಗಳನ್ನು ನೋಡ್ತಿದ್ದೇವೆ. ಈಗಾಗಲೇ ನಾವು 1 ಅಂಕದ್ದು, 2 ಅಂಕದ್ದು ಮತ್ತು 3 ಅಂಕದ ಪ್ರಶ್ನೆಗಳನ್ನು ನೋಡಿದ್ದೇವೆ. ಇವಾಗ 3 ಅಂಕದ ಮುಂದುವರಿದ ಕ್ವಶನ್ಗಳು ಅಂದರೆ 29ನೇ ಕ್ವಶನ್ನಿಂದ ಇವಾಗ ಈ ವಿಡಿಯೋದಲ್ಲಿ ನೋಡುತ್ತೇವೆ. ಇವಾಗ 29ನೇ ಕ್ವಶನ್ ಏನಿದೆ, ಈ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳಿದ್ದಾರೆ. ಅಂದರೆ ಕ್ವಶನ್ ಏನಿದೆ, ಸರಾಸರಿ ಕಂಡುಹಿಡಿಯೋದು ಕ್ವಶನ್ ಇದೆ. 29 ನೆಕ್ಸ್ಟ್ ವರ್ಗಾಂತರ ಅಂದರೆ ಕ್ಲಾಸ್ ಇಂಟರ್ವಲ್. ನೆಕ್ಸ್ಟ್ ಆವೃತ್ತಿ ಅಂದರೆ ಎಫ್. ಇವಾಗ 10ರಿಂದ 20, 20ರಿಂದ 30, 30ರಿಂದ 40, ನೆಕ್ಸ್ಟ್ 40ರಿಂದ 50, 50ರಿಂದ 60. ಇವಾಗ ಇವುಗಳ ಆವೃತ್ತಿ ಎಷ್ಟಿದೆ ನೋಡಿ, 2, 3, 5, 7, 3. ಇವಾಗ ಇಷ್ಟನ್ನು ಕೂಡಿಸೋಣ. 5, 5, 10, 17, 18, 19, 20. ಅಂದರೆ ಎನ್ ಎಷ್ಟು ಬಂತು ನಮ್ಮ ಹತ್ರ? ಎನ್ 20. ಇವಾಗ ಎಕ್ಸ್ ಕಂಡುಹಿಡೋಣ. ಎಕ್ಸ್ ಅಂದರೆ ಮಧ್ಯಬಿಂದು. ಇವುಗಳ ಮಧ್ಯಬಿಂದು ಎಷ್ಟಾಗುತ್ತೆ? 10 ಮತ್ತು 20. ಇವೆರಡರ ಮಧ್ಯಬಿಂದು 15. ನೆಕ್ಸ್ಟ್ ಇದ್ರದ್ದು 25, ಇದ್ರದ್ದು 35, ಇದ್ರ 45, ಇದ್ರ 55. ಈ ಮಧ್ಯಬಿಂದು ಯಾವ ರೀತಿ ಬರುತ್ತೆ ಅಂತ ಸರಾಸರಿ ಮೇಲೆ ವಿಡಿಯೋ ಮಾಡಿದ್ದೆ ನೋಡಿ, ಆ ವಿಡಿಯೋ ನೋಡಿ. ಅಂದರೆ ಇವೆರಡು ಕೂಡಿಸಿ ಭಾಗಿಲೆ 2 ಮಾಡಬೇಕು. 10, 20 ಕೂಡಿಸಿ 30, 30 ಭಾಗಿಲೆ 2 ಅಂದರೆ 15. ಈ ರೀತಿಯಾಗಿ ಮಧ್ಯಬಿಂದು ಬಂತು. ಹೆಚ್ಚಿನ ಮಾಹಿತಿಗಾಗಿ ಈಗಾಗಲೇ ನಾನು ಸರಾಸರಿ ಮೇಲೆ ವಿಡಿಯೋ ಮಾಡಿದ್ದೇನೆ, ಆ ವಿಡಿಯೋ ನೋಡಿ. ಇವಾಗ ಎಫ್ ಗುಣಿಲೆ ಎಕ್ಸ್, ಇದು ಎಫ್ ಇಂಟು ಎಕ್ಸ್. ಇವಾಗ 2 15 15 2 30. ನೆಕ್ಸ್ಟ್ 25 3 75, 35 5 175. ನೆಕ್ಸ್ಟ್ 45 7 315. ನೆಕ್ಸ್ಟ್ 55 3 165. ಇವಾಗ ಇಷ್ಟು ಕೂಡಿಸಿ ಇದೇನಾಗುತ್ತೆ? ಸಮೇಷನ್ ಎಫ್ ಇಂಟು ಎಕ್ಸ್. ಇಷ್ಟು ಕೂಡಿಸಿದ್ರೆ 760 ಆಗುತ್ತೆ. ಇವಾಗ ನಮಗೆ ಸರಾಸರಿ ಸೂತ್ರ ಏನಿದೆ? ಸರಾಸರಿ ಇಸ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಫಾರ್ಮುಲಾ ಇದೆ. ಸಮೇಷನ್ ಎಫ್ ಎಕ್ಸ್ ಎಷ್ಟು ಸಿಕ್ತು? 760 ಭಾಗಿಲೆ ಎನ್ ಎಷ್ಟಿದೆ ನಮ್ಮ ಹತ್ರ? 20. 0 0 ಕ್ಯಾನ್ಸಲು, 2 1 2 3 6, ಇಲ್ಲಿ 1 ಉಳಿತು, 1 6 16, 2 8 16. ಅಂದರೆ ಸರಾಸರಿ ಎಷ್ಟು ಬಂತು ನಮ್ಮ ಹತ್ರ? 38 ಸರಾಸರಿ ಬಂತು. ಇವಾಗ ನೆಕ್ಸ್ಟ್ ಅದರಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಏನು ಮಾಡಬೇಕಂತೆ? ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳಿದ್ದಾರೆ. ಮಧ್ಯಾಂಕ ಯಾವ ರೀತಿ ಕಂಡುಹಿಡಬೇಕಂದ್ರೆ, ಮಧ್ಯಾಂಕ ಯಾವ ರೀತಿ ಕಂಡುಹಿಡಬೇಕಂದ್ರೆ ಫಸ್ಟ್ ವರ್ಗಾಂತರ ಬರ್ಕೋಬೇಕು. ನೆಕ್ಸ್ಟ್ ಆವೃತ್ತಿ ಅಂದರೆ ಎಫ್. ಇಷ್ಟು ಬರ್ಕೊಳ್ಳೋಣ. ಫಸ್ಟ್ ಕ್ವಶನ್ ಬರ್ಕೊಳ್ಳೋಣ. 15ರಿಂದ 20, 20ರಿಂದ 25, 25ರಿಂದ 30, 30ರಿಂದ 35, ನೆಕ್ಸ್ಟ್ ಲಾಸ್ಟ್ 35ರಿಂದ 40. ಆವೃತ್ತಿ ಎಷ್ಟಿದೆ? 2 3 6 4 5. ಇವಾಗ ನಾವು ಇಷ್ಟನ್ನು ಕೂಡಿಸೋಣ. 2 3 5, 5 6 11, 11 4 15, 15 5 20. ಇವಾಗ ಸಿ ಎಫ್ ಕಂಡುಹಿಡಬೇಕಂದ್ರೆ ಸಂಚಿತ ಆವೃತ್ತಿ, ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ. ಅಂದರೆ ಯಾವ ರೀತಿ ಅಂದರೆ ಇಲ್ಲಿ 2 ಇದೆ, 2, 2ಕ್ಕೆ 3 ಕೂಡಿಸಿ 5, 5ಕ್ಕೆ 6 ಕೂಡಿಸಿ 11, 11ಕ್ಕೆ 4 ಕೂಡಿಸಿ 15, 15ಕ್ಕೆ 5 ಕೂಡಿಸಿ 20. ಅಂದರೆ ಎನ್ ಬೆಲೆ ನೆಕ್ಸ್ಟ್ ಇಲ್ಲಿ ಲಾಸ್ಟಲ್ಲಿ ಬರುವ ಬೆಲೆ ಎರಡೂ ಕೂಡ ಸೇಮ್ ಇರಬೇಕು. ಇವಾಗ ನಾವು ಮಧ್ಯಾಂಕ ಕಂಡುಹಿಡಬೇಕು. ಮಧ್ಯಾಂಕ ಯಾವ ರೀತಿ ಕಂಡುಹಿಡಬೇಕಂದ್ರೆ ಎನ್ ಭಾಗಿಲೆ 2 ಅಂದರೆ 20 ಭಾಗಿಲೆ 2 ಅಂದರೆ ಎಷ್ಟು ಬರುತ್ತೆ? 10. 10 ಈ ಸಿ ಎಫ್ನಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡಬೇಕು. ಅಂದರೆ ಈ ಸ್ಥಳದಲ್ಲಿ ಅಂದರೆ 10 ಈ ರೇಂಜ್ನಲ್ಲಿ ಬರುತ್ತೆ. ಈ ವರ್ಗಾಂತರ ಇದರಲ್ಲಿ ಬರುತ್ತೆ. ಆದ್ದರಿಂದ ಮಧ್ಯಾಂಕದ ವರ್ಗಾಂತರ ಎಷ್ಟಾಯ್ತು ಇದರದ್ದು? 25ರಿಂದ 30. ನೆಕ್ಸ್ಟ್ ಮಧ್ಯಾಂಕದ ಸೂತ್ರ ಗೊತ್ತಿರಬೇಕು ನಮಗೆ. ಮಧ್ಯಾಂಕ ಸೂತ್ರ ಏನಿದೆ? ಎಲ್ ಪ್ಲಸ್ ಎನ್ ಭಾಗಿಲೆ 2 ಮೈನಸ್ ಸಿ ಎಫ್ ಅಂದರೆ ಕ್ಲಾಸ್ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ಎಫ್ ಇಂಟು ಎಚ್ ಅಂತ ಫಾರ್ಮುಲಾ ಇದೆ. ಎಲ್ ಅಂತಂದರೆ ಕೆಳಮಿತಿ, ಯಾವುದ್ರದ್ದು? ವರ್ಗಾಂತರ ಕೆಳಮಿತಿ. ಅಂದರೆ ಇದು 25 ವರ್ಗಾಂತರ ಕೆಳಮಿತಿ.
ಇದು ಮೇಲ್ಮಿತಿ ಅಂದರೆ 25 ಬರ್ಕೊಳ್ಳಿ ಫಸ್ಟು, ಪ್ಲಸ್ n/2 ಅಂದರೆ ಎಷ್ಟಿದೆ ನಮ್ಮ ಹತ್ರ, n/2 ಆಲ್ರೆಡಿ 10 ಮೈನಸ್ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ ಅಂದರೆ ಈ ವರ್ಗಾಂತರದ ಇದು ಫ್ರೀಕ್ವೆನ್ಸಿ ಇದೆ ನೋಡಿ, ಇದು ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ ಇದ್ರದ್ದು ಮೇಲ್ಗಡೆದು ಬರುತ್ತೆ. 5 ಡಿವೈಡೆಡ್ ಎಫ್ ಅಂದರೆ ಆವೃತ್ತಿ ಎಷ್ಟಿದೆ 6 ಇಂಟು ಎಚ್ ಅಂದರೆ ಈ ವರ್ಗಾಂತರದ ಗಾತ್ರ ಅಂದರೆ 30ರಲ್ಲಿ 25 ಕಳೀರಿ 5. ನೆಕ್ಸ್ಟ್ 25 ಪ್ಲಸ್ 10ರಲ್ಲಿ 5 ಕಳೆದ್ರೆ 5 ಡಿವೈಡೆಡ್ ಬೈ 6 ಗುಣಿಲೆ 5. ನೆಕ್ಸ್ಟ್ 25, ನೆಕ್ಸ್ಟ್ 5 5 25 ಭಾಗಿಲೆ 6. ನೆಕ್ಸ್ಟ್ 25 ಇದು ಭಾಗಾಕಾರ ಮಾಡಿದ್ರೆ 4.16 ಬರುತ್ತೆ. ನೆಕ್ಸ್ಟ್ ಇವೆರಡು ಕೂಡಿಸಿ 29.16 ಇದೇನು ಬಂತು, ಮಧ್ಯಾಂಕ ಬಂತು. ನೆಕ್ಸ್ಟ್ 30ನೇ ಕ್ವಶನ್, ಒಬ್ಬ ಹುಡುಗ ಮತ್ತು ಒಬ್ಬಳು ಹುಡುಗಿಯು ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿದ್ದಾರೆ. ಅವರು ಹುಟ್ಟಿದ ದಿನಾಂಕವು, 1ನೇ ಕ್ವಶನ್ ಏನಿದೆ ಬೇರೆ ಬೇರೆ ದಿನದಲ್ಲಿ ಬರುವ. ನೆಕ್ಸ್ಟ್ 2ನೇ ಕ್ವಶನ್ ಏನಿದೆ ಒಂದೇ ದಿನದಂದು ಬರುವ ಸಂಭವನೀಯತೆಯನ್ನು ಕಂಡುಹಿಡಿರಿ ಅಂತ ಕ್ವಶನ್ ಕೇಳಿದ್ದಾರೆ. ಫಸ್ಟ್ 30ನೇ ಕ್ವಶನ್. ಇವಾಗ ನಮಗೆ ಫಸ್ಟ್ ಏನು ಗೊತ್ತಿರಬೇಕು, ಸೆಪ್ಟೆಂಬರ್ನಲ್ಲಿರುವ ತಿಂಗಳಿನಲ್ಲಿರುವ ಒಟ್ಟು ದಿನಗಳು. ಒಟ್ಟು ದಿನಗಳು ಎಷ್ಟಿವೆ ಸೆಪ್ಟೆಂಬರ್ನಲ್ಲಿ 30 ಇವೆ, ಅಂದರೆ NS = 30. ನೆಕ್ಸ್ಟ್ 1ನೇ ಕ್ವಶನ್ ಏನಿದೆ ಬೇರೆ ಬೇರೆ ದಿನಗಳು N(A). ಬೇರೆ ಬೇರೆ ದಿನಗಳು ಅಂದರೆ ಒಂದು ದಿನ ಬಿಟ್ಟು ಉಳಿಕಿದ್ದು ಬೇರೆ ಬೇರೆ ಅಂದರೆ 29 ದಿನ. ಆದ್ದರಿಂದ P(A) = N(A)/N(S). ಇದು ಫಾರ್ಮುಲಾ ಇದೆ. ಈಗ N(A) ಎಷ್ಟಿದೆ 29, ಒಟ್ಟು ದಿನಗಳು ಎಷ್ಟು 30 ಅಂದರೆ 29/30. ನೆಕ್ಸ್ಟ್ ಒಂದೇ ದಿನ ಅಂತ ಕೇಳಿದ್ದಾರೆ. ಒಂದೇ ದಿನ ಅಂದರೆ N(B) ಅಂದರೆ ಒಂದೇ ದಿನ ಅಂದರೆ ಒಂದು. P(B) = N(B)/N(S). ಇದು N(B) ಅಂದರೆ 1 / N(S) ಅಂದರೆ 30. ಇವೆರಡು ಕೂಡಿಸ್ರೆ ಮೇಲುಗಡೆ 30/30 ಬರುತ್ತೆ. ನೆಕ್ಸ್ಟ್ 31ನೇ ಕ್ವಶನು ಏನಿದೆ ನೋಡಿ, ಒಂದು ಅಸಮಬಾಹು ತ್ರಿಭುಜ ABCಯಲ್ಲಿ BCಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆಯಿರಿ. ಒಂದೇನಂತೆ ಅಸಮಬಾಹು ತ್ರಿಭುಜ ಇದೆ ಅಂತೆ. ಒಂದು ಅಸಮಬಾಹು ತ್ರಿಭುಜ ಇದೆ. ಆ ತ್ರಿಭುಜ ABCಯಲ್ಲಿ BCಗೆ ಸಮಾಂತರವಾಗಿ ಒಂದು ಸರಳ ರೇಖೆ ಎಳೆಯಿರಿ. ಈ ಸರಳ ರೇಖೆಯು AB ಯನ್ನು D ಬಿಂದುವಿನಲ್ಲಿ, ನೆಕ್ಸ್ಟ್ AC ಯನ್ನು ಈ ಬಿಂದುವಿನಲ್ಲಿ ಛೇದಿಸಬೇಕಂತೆ ಸರಳ ರೇಖೆ. ನೆಕ್ಸ್ಟ್ ನಮಗೆ ಏನು ಕೊಟ್ಟಿದ್ದಾರೆ, DE/BC = 2/5 ಅಂದರೆ 2/5 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ AD = 2 ಸೆಂಟಿಮೀಟರ್. ನೆಕ್ಸ್ಟ್ AE = 3 ಸೆಂಟಿಮೀಟರ್. ನೆಕ್ಸ್ಟ್ DE = 4 ಸೆಂಟಿಮೀಟರ್ ಆದಾಗ ಏನು ಕಂಡುಹಿಡಿದ್ರೆ ತ್ರಿಭುಜ ABC ಸುತ್ತಳತೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ತ್ರಿಭುಜ ABC ಸುತ್ತಳತೆ ಎಷ್ಟು? ನಮಗೆ ಥೇಲ್ಸ್ನ ಪ್ರಮೇಯ ಪ್ರಕಾರ ಏನಿದೆ ನಮ್ಮ ಹತ್ರ ಥೇಲ್ಸ್ನ ಪ್ರಮೇಯ AD/AB ನೆಕ್ಸ್ಟ್ AE/AC ನೆಕ್ಸ್ಟ್ DE/BC. ಇದೇನಿದೆ ಥೇಲ್ಸ್ನ ಪ್ರಮೇಯ ಇದೆ. ಇವಾಗ AD ಅಂದರೆ ನಮ್ಮ ಹತ್ರ ಏನಿದೆ, AD ಅಂದರೆ 2/AB ನಮಗೆ ಗೊತ್ತಿಲ್ಲ, ಅದೇ ರೀತಿ ಬರ್ಕೊಳ್ಳಿ. ನೆಕ್ಸ್ಟ್ AE ಕೊಟ್ಟಿದ್ದಾರೆ, ಇಲ್ಲ AE ಕೊಟ್ಟಿಲ್ಲ, ಕೊಟ್ಟಿದ್ದಾರೆ AE 3/AC ಕೊಟ್ಟಿಲ್ಲ. DE/BC ಅಂದರೆ ಏನಿದೆ ನಮ್ಮ ಹತ್ರ, DE/BC ಅಂದರೆ 2/5. ಫಸ್ಟ್ ನಾನು 2/AB = 2/5 ಅಂತ ಬರ್ಕೋತೀನಿ. ಇವಾಗ ಓರೆ ಗುಣಾಕಾರ ಮಾಡಿದ್ರೆ AB = 2 × 5/2. ಇವಾಗ 2 ಕ್ಯಾನ್ಸಲ್ ಆಯಿತು. AB = ಎಷ್ಟು 5 ಬಂತು. AB ಎಷ್ಟು ಬಂತು 5 ಸೆಂಟಿಮೀಟರ್. ನೆಕ್ಸ್ಟ್ ಇದು ತೆಗೆದುಕೊಳ್ತೀನಿ. 3/AC =
2/5 ಇದು ಕೂಡ ಒರೆ ಗುಣಾಕಾರ ಆದರೆ ಎ ಸಿ = 3 × 5/2 ಎ ಸಿ = 15/2 ಅಂದರೆ ಎ ಸಿ ಎಷ್ಟು ಬಂತು 7.5 ಸೆಂಟಿಮೀಟ್ರ್. ಇವಾಗ ನಮಗೇನು ಕಂಡುಹಿಡಿ ಅಂದರೆ ತ್ರಿಭುಜ ಎ ಬಿ ಸಿ. ಇನ್ನು ನಮಗೆ ಏನು ಕಂಡುಹಿಡಬೇಕು, ಡಿ ಇ ಭಾಗಿಲೆ ಬಿ ಸಿ ಏನಿದೆ 2/5. ಡಿ ಇ ಎಷ್ಟು ಬಂತಿದೆ ನಮ್ಮ ಹತ್ರ, ಡಿ ಇ 4 ಅಂತ ಕೊಟ್ಟಿದ್ದಾರೆ. 4/5 ಬಿ ಸಿ ಗೊತ್ತಿಲ್ಲ, ಅದು ಬಿ ಸಿ ಕಂಡುಹಿಡಬೇಕು. ಬಿ ಸಿ = 2/5. ಇದು ಕೂಡ ಒರೆ ಗುಣಾಕಾರ ಮಾಡಿದ್ರೆ 4 × 5/2 2 1 2 2 4. ಬಿ ಸಿ ಎಷ್ಟು ಬಂತು 10 ಸೆಂಟಿಮೀಟ್ರ್. ಇವಾಗ ನಮಗೆ ಎ ಬಿ ಬಂತು, ಬಿ ಸಿ ಬಂತು, ಎ ಸಿ. ತ್ರಿಭುಜ ಎ ಬಿ ಸಿ ಸುತ್ತಳತೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ. ಎ ಬಿ ಎಷ್ಟಿದೆ ನಮ್ಮ ಹತ್ರ 5 ಪ್ಲಸ್ ಬಿ ಸಿ ಎಷ್ಟಿದೆ 10 ಪ್ಲಸ್ ಎ ಸಿ ಎಷ್ಟಿದೆ 7.5. ಇಷ್ಟು ಕೂಡಿಸಿದರೆ ಎಷ್ಟು ಬರುತ್ತೆ 22.5 ಸೆಂಟಿಮೀಟ್ರ್. ಇದು ಏನಾಗಿದೆ ತ್ರಿಭುಜ ಎ ಬಿ ಸಿ ಸುತ್ತಳತೆ ಆಗಿದೆ. ನೆಕ್ಸ್ಟ್ 32ನೇ ಕ್ವಶನ್ ಏನಿದೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ ಎಂದು ಸಾಧಿಸಿ ಅಂತ ಇದು ಪ್ರಮೇಯ ಇದೆ. ಆಲ್ರೆಡಿ ಈ ಪ್ರಮೇಯದ ಮೇಲೆ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋದಲ್ಲಿ ಕೂಡ ನೀವು ಪ್ರಮೇಯ ನೋಡ್ಬೋದು ಅಥವಾ ಪುಸ್ತಕದಲ್ಲಿ ಕೂಡ ಪ್ರಮೇಯ ನೋಡ್ಬೋದು. ಆದ್ದರಿಂದ ಈ ಲೆಕ್ಕ ಸ್ಕಿಪ್ ಮಾಡ್ತೀನಿ. ಇವಾಗ 33ನೇ ಪ್ರಶ್ನೆ, ತ್ರಿಭುಜ ಒ ಎ ವೈ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು 462 ಸೆಂಟಿಮೀಟರ್² ಆಗಿದೆ. ಎ ಒ ಬಿ ಕೋನ ಎಷ್ಟಿದೆ 120 ಡಿಗ್ರಿ. ಆದರೆ ಎ ವೈ ಬಿ ಕಂಸದ ಉದ್ದ ಕಂಡುಹಿಡಿರಿ ಅಂತ ಕ್ವಶನ್ ಕೇಳಿದ್ದಾರೆ. 33ನೇ ಕ್ವಶನು, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 426 ಸೆಂಟಿಮೀಟರ್². ನೆಕ್ಸ್ಟ್ ಮತ್ತೇನು ಕೊಟ್ಟಿದ್ದಾರೆ, ಥೀಟಾ ಅಂದರೆ ಕೋನ ಎಷ್ಟಿದೆ 120 ಡಿಗ್ರಿ. ಇವಾಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ/360 ಡಿಗ್ರಿ ಇಂಟು πr². ಯಾಕಂದರೆ ನಮಗೆ ಏನು ಕಂಡುಹಿಡಿ ಅಂದರೆ ಕಂಸದ ಉದ್ದ ಕಂಡುಹಿಡಿ. ಅಂದರೆ ಕಂಸದ ಉದ್ದ ಸೂತ್ರ ಏನಿದೆ, ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ θ/360 ಡಿಗ್ರಿ ಇಂಟು 2πr. ನಮಗೆ ಥೀಟ 120 ಡಿಗ್ರಿ ಅಂತ ಗೊತ್ತಿದೆ, ಆದರೆ ನಮಗೆ ಆರ್ ಬೆಲೆ ಗೊತ್ತಿಲ್ಲ. ಆದ್ದರಿಂದ ಆರ್ ಬೆಲೆ ಈ ಸೂತ್ರದಲ್ಲಿ ಕಂಡುಹಿಡಿದು ಈ ಸೂತ್ರದಲ್ಲಿ ತುಂಬೋಣ. ಇವಾಗ ತ್ರಿಜ್ಯಾಂತರ ಖಂಡ ವಿಸ್ತೀರ್ಣ ಎಷ್ಟಿದೆ 462 ಥೀಟ ಅಂದರೆ 120 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಅಂದರೆ 22/7. ಆರ್ ಗೊತ್ತಿಲ್ಲ, ಆದ್ದರಿಂದ r² ಅದೇ ರೀತಿ ಇಟ್ಕೊಳ್ಳಿ. 0 0 ಕ್ಯಾನ್ಸಲು, 2 12 12 12 3 36. ಇವಾಗ 462. ನೆಕ್ಸ್ಟ್ ಈ 3 7 ಭಾಗಿಲೆ ಎಲ್ಲಿದೆ ಈ ಸೈಡ್ ಬಂದು ಗುಣಾಕಾರ ಆಗುತ್ತೆ. 3 × 7 ಡಿವೈಡೆಡ್ ಬೈ ಇಲ್ಲಿ ಮೇಲೆಗಡೆ 22 ಇದೆ, ಈ ಸೈಡ್ ಬಂದು ಭಾಗಿಲೆ 22 ಆಗುತ್ತೆ. ನೆಕ್ಸ್ಟ್ 22 1 22 22 2 44, 2 ಉಳಿತು 2 2 22 22 1 22. ಈಗ ನೆಕ್ಸ್ಟ್ 21 × 3 7 21 r². ಅಂದರೆ 21 ವರ್ಗ r². ಅಂದರೆ r ಎಷ್ಟು ಬಂತು 21. ಇವಾಗ ಆರ್ ಬೆಲೆ ಈ ಲೆಕ್ಕದಲ್ಲಿ ತುಂಬೋಣ. ಥೀಟ ಅಂದರೆ 120 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ 2 × ಪೈ ಅಂದರೆ 22/7. ಆರ್ ಎಷ್ಟು ಬಂತು ನಮ್ಮ ಹತ್ರ 21. 7 1 7 7 3 21. 0 0 ಕ್ಯಾನ್ಸಲು, 12 1 12 12 3 36, 3 1 3 3 1 3. ಇವಾಗ = 2 × 22 ಅಂದರೆ 44 ಸೆಂಟಿಮೀಟ್ರ್. ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಬಂತು. ಇದು ಇದರ ಲೆಕ್ಕ ಆಗಿದೆ. ನೆಕ್ಸ್ಟ್ ಇನ್ನೊಂದು ಲೆಕ್ಕ ಇದೆ, ಇನ್ನೊಂದು ಅಥವಾ ಕ್ವಶನ್ ಇದೆ ನೋಡಿ. ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಅದರ ಕಂಸದ ಉದ್ದ, ತ್ರಿಜ್ಯಾಂತರ ಖಂಡದ ಕಂಸದ ಉದ್ದಕ್ಕೆ ಸಾಂಖ್ಯಿಕವಾಗಿ ಸಮನಾಗಿದ್ದರೆ ಅವ್ರು ಏನು ಕೊಟ್ಟಿದ್ದಾರೆ, ಕಂಸದ ಉದ್ದ ಕೊಟ್ಟಿದ್ದಾರೆ ಆಲ್ರೆಡಿ. ವೃತ್ತದ ತ್ರಿಜ್ಯ ಮತ್ತು ಕಂಸದ ಕೇಂದ್ರದಿಂದ ಉಂಟಾದ ಕೋನದ ಅಳತೆ ಕಂಡುಹಿಡಿದ್ರೆ, ಅಂದರೆ ಆರ್ ಕಂಡುಹಿಡಬೇಕಂತೆ ಮತ್ತು ಥೀಟಾ ಕಂಡುಹಿಡಬೇಕು. ಇವಾಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ಏನಿದೆ, θ/360 ಡಿಗ್ರಿ ×
ಪೈ ಆರ್ ಸ್ಕ್ವೇರ್ ಈಕ್ವಲ್ ಟು ಇದು ಏನಿದೆ ಥೀಟಾ ಬಾಗಿಲೆ 360 ಡಿಗ್ರಿ ಇಂಟು 2 ಪೈ ಆರ್ ಇದೆ. ಥೀಟಾ ಕ್ಯಾನ್ಸಲು, 130 ಡಿಗ್ರಿ 130 ಡಿಗ್ರಿ ಕ್ಯಾನ್ಸಲ್, ಪೈ ಕ್ಯಾನ್ಸಲು, ಉಳಿತೇನು ಆರ್ ಸ್ಕ್ವೇರ್ ಈಕ್ವಲ್ ಟು 2y. ಇಲ್ಲಿಂದ ಒಂದು ಆರು, ಇದು ಒಂದು ಆರು ಕಟ್ಟಾಗಿ ಆರ್ ಎಷ್ಟು ಬಂತು 2. ಇವಾಗ ನಮಗೆ ಆರ್ ಕಂಡಿಡಿ ಅಂದರು. ಇವಾಗ ಥೀಟಾ ಕಂಡುಹಿಡೋಣ. ನೆಕ್ಸ್ಟ್ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 ಪೈ ಆರ್. ಇವಾಗ ಆಲ್ರೆಡಿ ಕಂಸದ ಉದ್ದ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, 44/21 ಅಂತ ಕೊಟ್ಟಿದ್ದಾರೆ. 41/21 ಈಕ್ವಲ್ ಟು ಥೀಟಾ ಗೊತ್ತಿಲ್ಲ, ಅದು ಕಂಡಿಡಿ ಅಂದರೆ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 ಗುಣಿಲೆ ಪೈ ಅಂದರೆ 22/7. ಆರ್ ಇವಾಗಲೇ ಕಂಡುಹಿಡಿದೆ ನೋಡಿ 2, ಆರ್ ಅಂದರೆ 2. ಇವಾಗ ನಾವು ಥೀಟಾ ಒಂದು ಬೆಲೆ ಈ ಸೈಡ್ ಇಟ್ಟು ಉಳ್ಕಿದ ಟ್ರಾನ್ಸ್ಫರ್ ಮಾಡೋಣ. 44 ಗುಣಿಲೆ ಇದು 360 ಡಿಗ್ರಿ ಕೂಡ ಗುಣಿಲೆಯಲ್ಲಿ ಬರುತ್ತೆ ಇಂಟು 7 ಭಾಗಿಲೆ 21, ಇದು 21 ಅದೇ ರೀತಿ. ನೆಕ್ಸ್ಟ್ 2 ಗುಣಿಲೆ 22 ಗುಣಿಲೆ ಇನ್ನೊಂದು ಇದು ಲಾಸ್ಟಿಂದು 2 ಈಕ್ವಲ್ ಟು ಥೀಟಾ. ಇವಾಗ ಯಾವ್ಯಾವ ಕ್ಯಾನ್ಸಲ್ ಆಗುತ್ತೆ ನೋಡಿ, 21 ಒಂದ್ಲೆ 21 2 1 2 ನೆಕ್ಸ್ಟ್ ಇಲ್ಲಿ ಕೂಡ 2 ಒಂದ್ಲೆ, ಇಲ್ಲಿ 2 ಒಂದ್ಲೆ 1 1 ಉಳಿತು 6 2 8 16 0. ನೆಕ್ಸ್ಟ್ 7 ಒಂದ್ಲೆ 7 7 3 21 3 ಒಂದ್ಲೆ 3 3 6 18 0. ಅಂದರೆ ಎಷ್ಟು ಬಂತು 60 ಗುಣಿಲೆ 1 ಅಂದರೆ ಥೀಟಾ ಎಷ್ಟು ಬಂತು 60 ಡಿಗ್ರಿ. ಇಷ್ಟು ಏನಾಗಿದೆ 3 ಅಂಕದ ಕ್ವಶನ್ಗಳಾಗಿವೆ. ನೆಕ್ಸ್ಟ್ 4 ಅಂಕದ ಕ್ವಶನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.